ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಇನ್ಸ್ಪೆಕ್ಟರ್ ಅಲ್ವಾ? ಬರ್ತಾರೆ, ಕೂತ್ಕೊಳ್ಳಿ. ಎಷ್ಟು ಸಲ ರೀ ಕೇಳೋದು? 4 ಒದ್ರೆ ಎಲ್ಲ ಬಾಯ್ ಬಿಡ್ತಾರೆ. ಈಗ ತಾನೇ ಸ್ಟೇಷನ್ಗೆ ಬರ್ತಾ ಇದ್ದೀನಿ ನಾನು. 1 ಅವರ್ ಬಿಟ್ಟು ಬರ್ತೀನಿ ನಾನು. ಓಕೆ ಓಕೆ. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ ಸ್ವರೂಪ. ಹೇಳಿ, ಏನು ಒಬ್ಬರೇ ಬಂದ್ಬಿಟ್ರಲ್ಲ? ಯಾರೋ ರಶ್ಮಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ, ಬರಲಿಲ್ವಾ ಅವರು? ಅವ್ರು ಬರಲ್ಲ ಸರ್. ಏಕೆ? ಏನು ಸಾಕ್ಷಿ ಹೇಳೋದಕ್ಕೇನಾದರೂ ಭಯನಾ ಅವರಿಗೆ? ಆ ಥರ ಏನು ಭಯ ಪಡಬೇಕಾಗಿಲ್ಲ, ಬರಕ್ಕೆ ಹೇಳಿ. ಇಲ್ಲ ಸರ್, ರಶ್ಮಿಗೆ ಆಕ್ಸಿಡೆಂಟ್ ಆಗಿದೆ. ಸ್ಪಾಟ್ ಡೆತ್. ವಾಟ್? ಆಕ್ಸಿಡೆಂಟಾ? ಯಾವಾಗಾಯ್ತು? ನನಗೂ ಸರಿಯಾಗಿ ಗೊತ್ತಿಲ್ಲ ಸರ್. ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು, ಮೈಸೂರಿಂದ ಹೊರಟಿದ್ದೀನಿ, ಡೈರಿ ಸಿಕ್ಕಿದೆ ಅಂತ. ಅವ್ರು ಬಂದ ತಕ್ಷಣ ಇಲ್ಲಿಗೆ ಬರೋಣ ಅಂತ ಕಾತಿದ್ದೆ. ಅಂದರೆ ಮಧ್ಯಾಹ್ನ ಆದರೂ ಅವ್ರು ಬರಲೇ ಇಲ್ಲ. ನಾನೇ ಫೋನ್ ಮಾಡಿದೆ, ವಿಷಯ ಹೇಳಿದ್ರು. ತಕ್ಷಣ ನಾನು ಇಲ್ಲಿಗೆ ಬಂದೆ. ಛೇ, ಆಕ್ಸಿಡೆಂಟ್ ಎಲ್ಲ ಆಯ್ತಂತೆ? ಹೇಗಾಗಿದೆ ಇದು? ಅವ್ರು ಹೇಳಿದ ಪ್ರಕಾರ ಕುವೆಂಪು ನಗರದ ಹತ್ರ ಆಟೋಗೆ ಲಾರಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಯ್ತದ. ರಶ್ಮಿ ಸ್ವರೂಪ ಅವರೇ, ಕೂಲ್ ಡೌನ್, ಸಮಾಧಾನ ಮಾಡ್ಕೊಳ್ಳಿ. ಇದೆಲ್ಲ ರಾಜೀವ್ ಶರ್ಮಂದೇ ಕೆಲಸ ಸರ್. ಸಿಕ್ಕಿರೋ ಒಂದೇ ಒಂದು ಸಾಕ್ಷಿನ ನಾಶಪಡಿಸೋಕೆ ಹೋಗಿ ಪಾಪ ಆಕ್ಸಿಡೆಂಟ್ ನೆಪದಲ್ಲಿ ರಶ್ಮಿನ ಕೊಂದುಬಿಟ್ರು. ಪಾಪ ಸರ್, ರಶ್ಮಿ ಕಾತ್ಯಾಯಿನಿಗಾಗಿರೋ ಅನ್ಯಾಯನ ಸರಿಪಡಿಸೋಕೆ ಹೋಗಿ ಅನ್ಯಾಯವಾಗಿ ಅವರೇ ಪ್ರಾಣ ಕಳ್ಕೊಳ್ಳೋ ಹಾಗಾಯ್ತು. ಸ್ವರೂಪ ಅವರೇ, ಆವೇಶದಲ್ಲಿ ಏನೇನೋ ಮಾತಾಡಬೇಡಿ, ಸ್ವಲ್ಪ ಯೋಚನೆ ಮಾಡಿ. ಸ್ವರೂಪ, ರಶ್ಮಿ ನಿಮ್ಮ ಜೊತೆ ಮಾತಾಡಿದ್ದು, ಡೈರಿ ಮತ್ತು ಏರ್ ಟಿಕೆಟ್ಸ್ ತರೋದಕ್ಕೆ ಮೈಸೂರಿಗೆ ಹೋಗಿದ್ದು, ಇವೆಲ್ಲ ರಾಜೀವ್ ಶರ್ಮಗೆ ಹೇಗೆ ಗೊತ್ತಾಯಿತು? ನಿಜ ಸರ್, ರಶ್ಮಿ ಊರಿಗೆ ಬಂದಿದ್ದು ರಾಜೀವ್ಗೆ ಗೊತ್ತು. ಆದರೆ ಅವ್ರು ಕಾತ್ಯಾಯಿನಿನ ಏರ್ಪೋರ್ಟಲ್ಲಿ ನೋಡಿದ ವಿಚಾರ, ಏರ್ ಟಿಕೆಟ್ಸು, ಆ ಡೈರಿ, ಇದ್ಯಾವುದು ರಾಜೀವ್ಗೆ ಗೊತ್ತಿರಕ್ಕೆ ಸಾಧ್ಯನೇ ಇಲ್ಲ. ಆದರೂ ನಂಗಿದೆಲ್ಲ ರಾಜೀವ್ದೇ ಕೆಲಸ ಅಂತ. ಸರಿ, ಆದರೆ ಬರೀ ಕೋಇನ್ಸಿಡೆನ್ಸ್ಗಳನ್ನ ಇಟ್ಕೊಂಡು ಆರೋಪ ಮಾಡೋಕ್ಕಾಗಲ್ಲ ಅಲ್ವಾ ಸ್ವರೂಪ? ಇಲ್ಲ ಸರ್, ನಾನು ಖಂಡಿತ ಆವೇಶದಲ್ಲಿ ಮಾತಾಡ್ತಾ ಇಲ್ಲ. ಕಾತ್ಯಾಯಿನಿನ ಪೂನಾ ಏರ್ಪೋರ್ಟಲ್ಲಿ ರಶ್ಮಿ ನೋಡಿದ್ದೀನಿ ಅಂತ ನನ್ನ ಹತ್ರನೇ ಹೇಳಿದ್ದಾರೆ ಸರ್. ಸರ್, ಅವ್ರಿಗೆ ಕನ್ಫ್ಯೂಷನ್ ಇದ್ದಿದ್ದು ಬರೀ ಯಾವ ಡೇಟು ಅನ್ನೋದ್ರ ಬಗ್ಗೆ. ನವೆಂಬರ್ 2nd ವೀಕು ಅಂತ ಆಮೇಲೆ ನನ್ನ ಹತ್ರ ಹೇಳಿದ್ರು ಸರ್. ಅದೇ ನವೆಂಬರ್ 2nd ವೀಕಲ್ಲೇ ರಾಜೀವು ಕಾತ್ಯಾಯಿನಿ ಇಬ್ರು ವೈಷ್ಣವಗಿರಿಗೆ ಹೋಗಿದ್ದು. ರಾಜೀವ್ ಗೊತ್ತಿಲ್ಲದೆ ಕಾತ್ಯಾಯಿನಿ ಒಬ್ರೆ ಪೂನಾಗ್ ಹೋಗಕ್ಕೆ ಹೇಗೆ ಸಾಧ್ಯ ಸರ್? ಅದು ಅಲ್ಲದೆ ಕಾತ್ಯಾಯಿನಿನೇ ರಶ್ಮಿ ಹತ್ರ ಹೇಳಿದ್ದಾರೆ, ನಾನು ರಾಜೀವ್ ಜೊತೆ ಬಂದಿದ್ದೀನಿ ಅಂತ. ಸರ್ ಪ್ಲೀಸ್ ಸರ್, ರಾಜೀವ್ ಶರ್ಮಾ ಬಗ್ಗೆ ನಿಮಗೆ ಗೊತ್ತಿಲ್ಲ. ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿ ಸರ್, ಆಗ ನಿಮಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಪ್ಲೀಸ್ ಸರ್. ಓಕೆ ಸ್ವರೂಪ ಅವರೇ, ಮೊದಲು ಮೈಸೂರಿಂದ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸ್ಗಳನ್ನು ತರಿಸ್ಕೊಳ್ತೀನಿ. ಅದು ಅನುಕೂಲ ಆಗಬಹುದು. ಹಾಗೆ ನೀವು ಕೊಟ್ಟಿದ್ರಲ್ಲ ರಾಜೀವ್ ಬರೆದಿರೋ ಚಿತ್ರ, ಅದನ್ನು ಇಟ್ಕೊಂಡು ನಾನು ಎನ್ಕ್ವೈರಿ ಮಾಡ್ತೀನಿ. ಅದು ಅನುಕೂಲಕ್ಕೆ ಬರಬಹುದು ಅನ್ಸುತ್ತೆ. ಈ ಎರಡನ್ನು ತಾಳೆ ಮಾಡಿ ಎನ್ಕ್ವೈರಿ ಮುಂದುವರ್ಸೋಣ. ಓಕೆ, ಥ್ಯಾಂಕ್ ಯು ಸರ್. ಡೋಂಟ್ ವರಿ ಸ್ವರೂಪ, ಹೋಗಿ ಬನ್ನಿ. ಯಾಕೆ ಅಳ್ತಿದ್ಯೆ? ಸಾರಿ, ನೀನು ಫೋನ್ ಮಾಡಿದಾಗ ಮೊಬೈಲ್ನ ಚೇಂಬರ್ನಲ್ಲಿಟ್ಟು ಮೀಟಿಂಗ್ನಲ್ಲಿದ್ದೆ. ಒಂದು ನೋಡಿದೆ ಮಿಸ್ಡ್ ಕಾಲ್ ಇತ್ತು, ಮತ್ತು ಫೋನ್ ಮಾಡಿದ್ರೆ ನಿನ್ನ ವಾಯ್ಸಲ್ಲಿ ಗಾಬರಿ ಆತಂಕ ಇತ್ತು. ಅದಕ್ಕೆ ತಕ್ಷಣ ಹೊರಟು ಬಂದೆ.
ಕಾತ್ಯಾಯಿನಿ ಫ್ರೆಂಡ್ ರಶ್ಮಿ ಬಗ್ಗೆ ಹೇಳಿದ್ದಲ್ಲ, ಹಾಂ, ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರಂತೆ. ಯಾವಾಗ? ಇವತ್ತು. ಹೇಗಾಯ್ತಂತ ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ರಶ್ಮಿ ಅವರು ಫೋನ್ ಮಾಡಿದ್ರು, ಇವತ್ತು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ. ತುಂಬ ಹೊತ್ತಾದರೂ ಅವ್ರು ಬರಲೇ ಇಲ್ಲ. ನಾನೇ ಫೋನ್ ಮಾಡಿದೆ. ಕುವೆಂಪು ನಗರದ ಹತ್ರ ರಶ್ಮಿ ಆಟೋನಲ್ಲಿ ಬರ್ತಿರ್ಬೇಕಾದ್ರೆ ಲಾರಿ ಡಿಕ್ಕಿ ಹೊಡೆದು ರಶ್ಮಿ ಸ್ಪಾಟಲ್ಲೇ ಹೋಗ್ಬಿಟ್ರಂತೆ. ನನಗೆ ಚೆನ್ನಾಗಿ ಗೊತ್ತು ರಶ್ಮಿ ಆಕ್ಸಿಡೆಂಟಲ್ಲಿ ಸತ್ತಿರಲ್ಲ, ಅವ್ರನ್ನ ಯಾರೋ ಕೊಲೆ ಮಾಡಿರ್ತಾರೆ. ಕೊಲೆನಾ? ಅಲ್ಲ ಸ್ವರೂಪ, ಎಷ್ಟು ಈಸಿಯಾಗಿ ಬಳಸ್ತಿದ್ಯಾ ಪದನ. ಯಾರಾದರೂ ರಶ್ಮಿನ್ ಯಾಕೆ ಕೊಲೆ ಮಾಡ್ತಾರೆ ಹೇಳು? ಬೇರೆ ಯಾರೋ ರಶ್ಮಿನ ಕೊಲ್ಲೋದಕ್ಕೆ ಕಾರಣಗಳು ಇಲ್ಲದೆ ಇರಬಹುದು, ಆದರೆ ರಾಜೀವ್ ಶರ್ಮಾ ಕೊಲೆ ಮಾಡಿಸಿರೋದಕ್ಕೆ ಕಾರಣ, ಚಾನ್ಸಸ್ ಎರಡೂ ಇದೆ. ರಾಜೀವ್ ಯಾಕೆ ರಶ್ಮಿನ್ ಕೊಲೆ ಮಾಡ್ತಾರೆ? ಯಾಕೆ ಅಂದರೆ ರಶ್ಮಿ ಕಾತ್ಯಾಯಿನಿನ ಅವರು ಕಿಡ್ನ್ಯಾಪ್ ಆದ ದಿನಾನೇ ಪೂನಾ ಏರ್ಪೋರ್ಟ್ನಲ್ಲಿ ನೋಡಿದ್ದಾರೆ. ಕಾತ್ಯಾಯಿನಿನೇ ಅವ್ರ ಹತ್ರ ಹೇಳಿದ್ದಾರೆ, ನಾನು ನನ್ನ ಹಸ್ಬೆಂಡ್ ರಾಜೀವ್ ಜೊತೆ ಬಂದಿದ್ದೀನಿ ಅಂತ. ಆಮೇಲೆ ಕಾತ್ಯಾಯಿನಿನೂ ರಾಜೀವ್ ಹತ್ರ ಹೇಳಿರ್ಬೋದಲ್ಲ, ನಾನು ನನ್ನ ಫ್ರೆಂಡ್ ರಶ್ಮಿ ಅಂತ ಅವಳನ್ನ ಮೀಟ್ ಮಾಡಿದೆ, ಅವಳು ಅರ್ಜೆಂಟ್ನಲ್ಲಿದ್ಲು, ಹೊರಟೋದ್ಲು ಅಂತ. ಹಾಗಾಗಿ ರಶ್ಮಿ ಆ ಏರ್ ಟಿಕೆಟ್ಸ್ನ ಏನಾದ್ರು ಪೊಲೀಸ್ನವ್ರ ಮುಂದೆ ಕೊಟ್ಟರೆ ಎಲ್ಲಿ ರಾಜೀವ್ ಶರ್ಮನ್ ಕುತ್ತಿಗೆಗೆ ಸುತ್ಕೊಳ್ಳುತ್ತೋ ಅಂತ ಅವರು ಇರೋ ಒಂದೇ ಒಂದು ಸಾಕ್ಷಿನ ನಾಶ ಮಾಡೋಕ್ಕೆ ಹೀಗೆ ಮಾಡಿದ್ದಾರೆ. ಪಾಪ ರಶ್ಮಿ, ಸುಮ್ಮನಿದ್ದವ್ರನ್ನ ಇದಕ್ಕೆಲ್ಲ ಎಳೆದವಳೆ ನಾನು. ಫ್ರೆಂಡ್ ಕೊಲೆಗೆ ಸಾಕ್ಷಿನಿ ಹೇಳ್ತೀನಿ ಅಂತ ಹೊರಟೋರ್ನ ಈ ರೀತಿ ಕೊಲೆ ಮಾಡಿಬಿಟ್ಟಿದ್ದಾರೆ. ನನ್ನಿಂದನೇ ಅವ್ರಿಗೆ ಇಂಥ ಸ್ಥಿತಿ ಬಂದಿದ್ದು. ಸ್ವರೂಪ ಪ್ಲೀಸ್, ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ರಾಜೀವ್ ಹೇಗೆ ರಶ್ಮಿನ್ ಕೊಂದಿರೋಕೆ ಸಾಧ್ಯ? ನೀನು ರಶ್ಮಿ ಜೊತೆ ಮಾತಾಡಿದ್ದು, ಅವ್ರು ಡೈರಿ ಏರ್ ಟಿಕೆಟ್ಸ್ ತರ್ತೀನಿ ಅಂತ ಮೈಸೂರಿಗೆ ಹೋಗಿದ್ದು, ಇದೆಲ್ಲ ರಾಜೀವ್ಗೆ ಹೇಗೆ ಗೊತ್ತು? ಇದೆಲ್ಲ ನನಗೂ ಗೊತ್ತಿಲ್ಲ ಭಾವ, ಆದರೆ ನೀವೇ ಯೋಚನೆ ಮಾಡಿ ನೋಡಿ. ರಾಜೀವ್ ಬರ್ತಿದ್ದ ಚಿತ್ರಗಳು, ಆ ಕೋಡ್ ವರ್ಡ್ಸು, ಕಾತ್ಯಾಯಿನಿನ ರಶ್ಮಿ ಪೂನಾ ಏರ್ಪೋರ್ಟಲ್ಲಿ ನೋಡಿದ್ದು, ಇದ್ರ ಬಗ್ಗೆ ಸಾಕ್ಷಿ ಹೇಳ್ತೀನಿ ಅಂತಿದ್ದ ಹಾಗೆ ಅವ್ರು ಸತ್ತಿದ್ದು. ಇದನ್ನೆಲ್ಲ ಲಿಂಕ್ ಮಾಡಿ ನೋಡಿ. ಅದರ ಸ್ವರೂಪ ಇದನ್ನು ಯಾರೂ ನಂಬಲ್ಲ. ನಮಗೆ ಇದೆಲ್ಲ ಒಂದಕ್ಕೊಂದು ಹೆಣ್ಕೊಂಡಿರೋ ಹಾಗೆ ಕಾಣುತ್ತೆ, ಆದರೆ ಬೇರೆ ಯಾರಿಗಾದ್ರೂ ಹೇಳಿದ್ರೆ ಇದೆಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ಸುತ್ತೆ. ರಾಜೀವ್ ಇನ್ನೋಸೆಂಟ್ ಅನ್ಸುತ್ತೆ. ಹೋಗ್ಲಿ, ರಶ್ಮಿ ಅವ್ರ ಡೈರಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹೇಳಿದ್ಯಾ? ಇಲ್ಲ, ನಾ ಫೋನ್ ಮಾಡಿದಾಗ ಅವ್ರ ಮನೆಯವ್ರು ಯಾರು ಮಾತಾಡೋ ಪರಿಸ್ಥಿತಿನಲ್ಲಿರಲಿಲ್ಲ. ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಫೋನ್ ಮಾಡಿದ್ದೆ, ಆವಾಗ ಆ ಡೈರಿ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರು ಅವ್ರ ಮನೆಯವರು. ಆಕ್ಸಿಡೆಂಟ್ ಆದಮೇಲೆ ಬರೀ ರಶ್ಮಿ ಮೊಬೈಲು ಪರ್ಸನ್ ಮಾತ್ರ ತಂದ್ಕೊಟ್ಟಿದ್ದಾರಂತೆ ಪೊಲೀಸ್ನವರು. ಜಗದೀಶ್, ಈಗೇನು ಮಾಡೋದು? ಏನು ಮಾಡೋಕ್ಕಾಗಲ್ಲ ಸರ್. ಇವು ಎಲ್ಲದಕ್ಕೂ ಸಾಕ್ಷಿ ಬೇಕು. ಬರೀ ಅನುಮಾನ, ಪೂರ್ವಾಗ್ರಹ ಇದ್ರೆ ಸಾಲದು. ಪೊಲೀಸ್ನವ್ರಿಗೆ ತಿಳಿಸಿದ್ರೆ? ನಾನು ಆಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ? ಒಬ್ಬಳೇ ಯಾಕೆ ಹೋಗಬೇಕು ಸ್ವರೂಪ? ಅಟ್ಲೀಸ್ಟ್ ನನ್ನಾದರೂ ಕರೆಯುತ್ತಾನೆ. ರಶ್ಮಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನಿಮಗೆ ಫೋನ್ ಮಾಡಿದೆ ಭಾವ, ಆದರೆ ನೀವು ರಿಸೀವ್ ಮಾಡಲಿಲ್ಲ. ಮೀಟಿಂಗ್ನಲ್ಲಿ ಇದ್ರಿ ಅನ್ಸುತ್ತೆ, ಮನಸ್ಸು ತಡೀಲಿಲ್ಲ, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಏನು ಹೇಳಿದ್ರು? ಇನ್ನೇನು ಹೇಳ್ತಾರೆ?
ಯಾವುದೋ ಒಂದು ಚೀಟಿ ಇಟ್ಕೊಂಡು ಇನ್ಯಾವುದೋ ಆಕ್ಸಿಡೆಂಟ್ ಆಗಿರೋದಕ್ಕೆ ಅದನ್ನು ಲಿಂಕ್ ಮಾಡಿ ಇದನ್ನು ಅವರೇ ಮಾಡಿಸಿರೋದು ಅಂತ ಹೇಳಿದ್ರೆ ಪೊಲೀಸ್ನವ್ರು ಕೇಳ್ತಾರೆ. ಸರಿಯಾದ ಸಾಕ್ಷಿ ಇದ್ದೇ ಇನ್ವೆಸ್ಟಿಗೇಟ್ ಮಾಡೋದು ಕಷ್ಟ. ಇದನ್ನ ಇಟ್ಕೊಂಡು ಇನ್ನೇನು ಮಾಡೋದು ಅಂತ ಬೈದು ಕಳಿಸಿರ್ತಾರೆ. ಇಲ್ಲ ಭಾವ, ಹಾಗೇನೂ ಆಗಲಿಲ್ಲ. ಮತ್ತೆ ನೀನು ಹೇಳಿದ್ದನ್ನೆಲ್ಲ ನಂಬಿದ್ರಾ? ಮೊದಲು ನಂಬಲಿಲ್ಲ. ಭಾವ ಹೇಳ್ದಾಗೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದೆ. ರಶ್ಮಿ ಆಕ್ಸಿಡೆಂಟ್ ಬಗ್ಗೆ, ಕಾತ್ಯಾಯಿನಿ ಕೊಲೆಗೆ ಇದ್ರ ಸಂಬಂಧ ಇರೋದ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಲೋ ಮಿಸ್ಟರ್ ರಾಜೀವ್. ಓ, ಇನ್ಸ್ಪೆಕ್ಟರ್ ಸಿದ್ಧಾರ್ಥ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು ಬಂದದ್ದು? ನಾನು ಕೆಲವು ಡೌಟ್ಸ್ಗಳನ್ನು ತಮ್ಮ ಹತ್ರ ಕ್ಲಿಯರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಯಾವ ವಿಚಾರವಾಗಿ? ಒಂದು ಆಕ್ಸಿಡೆಂಟ್ ಕೇಸ್ ಸಂಬಂಧವಾಗಿ. ಆಕ್ಸಿಡೆಂಟಾ? ಯಾರದ್ದು? ಏನು? ಹೇಳ್ತೀನಿ. ಈಕೆ ನಿಮಗೆ ಗೊತ್ತಾ? ಹೌದು, ಗೊತ್ತು. ಹೇಗೆ ಪರಿಚಯ? ಅಷ್ಟಾಗಿ ಪರಿಚಯ ಇಲ್ಲ, ಆದರೆ ನೋಡಿದ್ದೀನಿ. ಎಲ್ಲಿ? ಯಾವಾಗ ನೋಡಿದ್ರಿ? ಈಕೆ ನಮ್ಮ ಕಾತ್ಯಾಯಿನಿ ಫ್ರೆಂಡ್ ರಶ್ಮಿ ಅಂತ. ನಮ್ಮ ಮದುವೆಗೂ ಬಂದಿದ್ರಂತೆ, ಆದರೆ ನನಗೆ ಜ್ಞಾಪಕ ಇಲ್ಲ. ಮೊನ್ನೆ ನಮ್ಮ ಮನೆಗೂ ಬಂದಿದ್ರು. ಮೊನ್ನೆ ಅಂದರೆ ತಾರೀಕು ಸ್ವಲ್ಪ ಡೀಟೇಲಾಗಿ ಹೇಳ್ತೀರಾ? 22ನೇ ತಾರೀಕು ಗುರುವಾರ ಬೆಳಿಗ್ಗೆ ಆಫೀಸ್ಗೆ ಹೋಗೋ ಟೈಮಿಗೆ ಬಂದಿದ್ರು. ಅಂದರೆ ಟೈಮ್ ಎಷ್ಟಾಗಿತ್ತು? ಸುಮಾರು 8:30-9 ಆಗಿತ್ತು. ರಾಜು, ಯಾವ ವಿಚಾರವಾಗಿ ನಿಮ್ಮ ಮನೆಗೆ ಬಂದಿದ್ರು ಅವರು? ಆ ಡೀಟೇಲ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಅವತ್ತು ಬೆಳಗ್ಗೆ ಬಂದರು, ತಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ನನಗೆ ಆಫೀಸಿಗೆ ಟೈಮ್ ಆಗಿತ್ತು, ನಾನು ಹೊರಟೆ. ಅದು ಸರಿ, ಇದನ್ನೆಲ್ಲ ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ಕಾರಣ ಇಲ್ಲದೆ ನಾನು ಯಾವ ಪ್ರಶ್ನೆಗಳನ್ನು ಕೇಳಲ್ಲ ರಾಜೀವ್. ಈಕೆ ಅಂದರೆ ರಶ್ಮಿ ನಿಮ್ಮ ಮನೆಗೆ ಬಂದು ಆನಂತರ ಮೈಸೂರಿಗೆ ಹೋಗಿದ್ದಾಳೆ. ಅಲ್ಲಿ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ಲು. ಐ ಆಮ್ ಸಾರಿ ಅಬೌಟ್ ಇಟ್. ಹೇಗಾಯಿತು? ಆಕೆ ಹೋಗ್ತಿದ್ದ ಒಂದು ಆಟೋಗೆ ಲಾರಿ ಗುದ್ದಿ ಸ್ಪಾಟ್ ಡೆತ್. ಸ್ಪಾಟ್ ಎಲ್ಲಿ? ಕುವೆಂಪು ನಗರದ ಒಂದು ಆಕ್ಸಿಡೆಂಟ್ ಝೋನ್ನಲ್ಲಿ. ಇದರಲ್ಲಿ ಪ್ರಶ್ನೆ ಮಾಡೋವಂಥದ್ದೇನಿದೆ? ಅಥವಾ ರಶ್ಮಿ ಡೆತ್ ಬಗ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಬಂದಿದ್ದೀರಾ? ನೋ, ಇದರ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಬಂದಿದ್ದೀವಿ. ಇದು ಆಕ್ಸಿಡೆಂಟ್ ಅಲ್ಲ, ವೆಲ್ ಪ್ಲ್ಯಾನ್ಡ್ ಮರ್ಡರ್ ಅಂತ ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮರ್ಡ್ರಾ? ಇನ್ಸ್ಪೆಕ್ಟರ್, ರಶ್ಮಿನ ನಾನು ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. ರಶ್ಮಿ ಮೈಸೂರಿಗೆ ಹೋದಾಗ ಅಲ್ಲಿ ಅವ್ರ ಡೆತ್ ಆಗಿದೆ. ಅದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಮರ್ಡರ್ ಆಗಿರ್ಬೋದು. ಅದಕ್ಕೂ ನನಗೂ ಏನು ಸಂಬಂಧ? ಇದರಲ್ಲಿ ನನ್ನನ್ನು ಯಾಕೆ ಸುಮ್ಮನೆ ಇನ್ವಾಲ್ವ್ ಮಾಡ್ತಾ ಇದ್ದೀರಾ? ಐ ಥಿಂಕ್ ಯು ಆರ್ ವೇಸ್ಟಿಂಗ್ ಮೈ ಟೈಮ್ ಆ್ಯಂಡ್ ಯುವರ್ಸ್ ಆಲ್ಸೋ. ಸಂಬಂಧ ಇದೆ ಮಿಸ್ಟರ್ ರಾಜೀವ್ ಶರ್ಮಾ. ಕಾತ್ಯಾಯಿನಿನ ಪೂನಾ ಏರ್ಪೋರ್ಟ್ನಲ್ಲಿ ರಶ್ಮಿ ನೋಡಿದ್ರಂತೆ. ಕಾತ್ಯಾಯಿನಿ ಕೊಲೆ ವಿಷಯದಲ್ಲಿ ನಮಗೆ ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ ಆಕೆ ಗೊತ್ತಿತ್ತು. ಅಷ್ಟರಲ್ಲಿ ಆಕೆ ಡೆತ್ ಆಗಿದೆ. ಅನುಮಾನ ಬರಲ್ವಾ? ಮೈಸೂರಿಂದ ಫರ್ದರ್ ಡೀಟೇಲ್ಸ್ ಬರೋದಿದೆ ನನಗೆ. ಅದು ಬಂದ ಮೇಲೆ ನಾನು ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀನಿ. ವೆಲ್ ಮಿಸ್ಟರ್ ರಾಜೀವ್ ಶರ್ಮಾ, ಅಲ್ಲಿವರೆಗೂ ಪ್ಲೀಸ್ ಬಿ ಅರೌಂಡ್. ಊರು ಬಿಟ್ಟು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ನನಗೆ ನೀವು ಇನ್ಫಾರ್ಮ್ ಮಾಡಿಬಿಟ್ಟು ಹೋಗಬೇಕು.
ಇದನ್ನು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ನಾನು. ದ್ಯಾಟ್ಸ್ ಇಟ್ ಮಿಸ್ಟರ್ ರಾಜೀವ್, ನಾನೇನು ಬರ್ತೀನಿ. ಥ್ಯಾಂಕ್ ಯು. ಹಲೋ, ಸಾಹೇಬ್ರಿದ್ದಾರ? ಕೊಡಿ ಸರ್. ನಮಸ್ಕಾರ, ನಾನು ರಾಜೀವ್ ಶರ್ಮಾ ಮಾತಾಡ್ತಿರೋದು, ದಾಸ್ ಆ್ಯಂಡ್ ದಾಸ್ ಕಂಪ್ನಿ ಚೇರ್ಮನ್. ಸರ್, ಇವತ್ತು ಸಂಜೆ 8 ಗಂಟೆ ಮೇಲೆ ಸಿಗೋಕ್ಕಾಗುತ್ತಾ? ಓಕೆ ಸರ್, ಓಕೆ ಸರ್, ಓಕೆ ಸರ್. ನಮಸ್ತೆ. ಪರವಾಗಿಲ್ಲ ಸರ್, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ ನಿಮಗೂ. ಮೊದಲು ಇನ್ನೂ ಚೆನ್ನಾಗಿ ಜೋಕ್ಸ್ಗಳು ಮಾಡ್ತಿದ್ದೆ, ಹಾಳಾದ್ದು. ಈ ರಾಜಕೀಯಕ್ಕೆ ಬಂದು ಎಲ್ಲ ಎಕ್ಕೊಟ್ಟೋಯ್ತು. ಅದೋಗ್ಲಿ ಬಿಡಿ, ನಿಮ್ಮ ಮಾಮ ಶಂಕರ್ ದಾಸ್ ಅವ್ರು ಹೇಳ್ತಾ ಇದ್ರು, ನೀವೇನೋ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ MBA ಮಾಡಿ ಬಂದಿದ್ದೀರಂತೆ. ಅದರಲ್ಲೇನಿದೆ ಬಿಡಿ. ಹಾಗೆ ನೋಡಿದರೆ ನಮಗಿಂತ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ನೀವು. ಇಡೀ ಸ್ಟೇಟ್ ನೋಡ್ಕೊಳ್ತೀರಾ. ಮೊನ್ನೆ ಯಾವುದೋ ಕಾಲೇಜ್ಗೆ ಹೋಗಿದ್ರಂತೆ ಲೆಕ್ಚರ್ ಕೊಡೋಕೆ? ಅದಾ ಮ್ಯಾನೇಜ್ಮೆಂಟ್ ಹುಡುಗರಿಗೆ. ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಮಾಡಿದ ಕೆಲಸಗಳ ಬಗ್ಗೆ ಹೇಳಿ ಅಂದರು. ನಾನು ಹೋದೆ, ಅಲ್ಲಿ ನೋಡಿದ್ರೆ ಅವ್ರಿಗೆ ಸರಿಯಾಗಿ ಕನ್ನಡ ಬರಲ್ಲ, ಅವ್ರಿಗೆ ಸರಿಯಾಗಿ ಇಂಗ್ಲೀಷ್ ಬರಲ್ಲ. ಕೊನೆಗೆ ಒಬ್ಬ ಟ್ರಾನ್ಸ್ಲೇಟರ್ನ ಕರೆಸಿ ಮಾತಾಡಿದ್ದಾಯ್ತು. ಅದು ಮುಗಿಸ ನಿಮ್ಮ ಪಾರ್ಟಿಗೆ ಬಂದಿದ್ದು. ಸರಿ, ನೀವು ಆಮೇಲೆ ಕಾಣಲೇ ಇಲ್ವಲ್ಲ? ಅದು ನನಗೂ ಯಾವುದೋ ಫೋನ್ ಬಂತು, ಹಾಗಾಗಿ ನಾನು ಹೊರಟ್ಬಿಟ್ಟೆ. ನನಗೂ ಅಷ್ಟೇ. ಅದಾದ್ಮೇಲೆ ಇವತ್ತೇ ಬಿಡುವು ಸಿಕ್ಕಿರೋದು. ಟ್ರಾನ್ಸ್ಫರ್ ಸೀಸನ್ ನೋಡಿ, ದಿನಕ್ಕೊಂದು 20 ಕೇಸ್ ಬರುತ್ತೆ. KP ಅವರೇ, ನಾನು ಒಂದು ಟ್ರಾನ್ಸ್ಫರ್ ವಿಚಾರ ಮಾತಾಡೋಣ ಅಂತ ಬಂದೆ. ತಮಾಷೆ ಮಾಡಬೇಡಿ ರಾಜು, ನೀವು ದೊಡ್ಡ ಇಂಡಸ್ಟ್ರಿಯಲಿಸ್ಟು, ನಿಮ್ಗೆ ಅಂತ ಟ್ರಾನ್ಸ್ಫರ್? ಇದು ಇಂಡಸ್ಟ್ರಿ ವಿಷಯ ಅಲ್ಲ. ಮತ್ತೆ ಒಬ್ಬ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಬೇಕಿತ್ತು. ಯಾಕೆ? ಏನು ಕಿರಿಕು? ನಿಮಗೆ ಗೊತ್ತಿದೆ ಸರ್, ನಮ್ಮದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸರ್ಜಿಕಲ್ ಇಂಡಸ್ಟ್ರಿ. ನಮ್ಮನ್ನು ಕಂಡ್ರೆ 100 ಜನಕ್ಕಾಗೋದಿಲ್ಲ. ಕಂಪ್ನಿ ಇಮೇಜನ್ನು ಹಾಳು ಮಾಡೋದಕ್ಕೋಸ್ಕರ ಲೇಬರ್ಸ್ನ ಎತ್ಕಟ್ಟಿ ಗಲಾಟೆಗಳನ್ನ ಮಾಡಿಸ್ತಾರೆ. ಲೇಬರ್ ಲೀಡ್ರು ಆ ಏರಿಯಾ ಇನ್ಸ್ಪೆಕ್ಟರ್ಗೆ ಪರಿಚಯ. ಆ ಇನ್ಸ್ಪೆಕ್ಟರ್ ಅವರು ಇವ್ರ ಮಾತು ಕೇಳಿ ಪದೇ ಪದೇ ಕಂಪ್ನಿಗೆ ಬರ್ತಾರೆ. ಸಣ್ಣ ಪುಟ್ಟದನ್ನೆಲ್ಲ ದೊಡ್ಡದು ಮಾಡಿ ಎನ್ಕ್ವೈರಿ ಅಂತ ಶುರು ಮಾಡ್ತಾರೆ. ಅವನ ಸಪೋರ್ಟ್ ಇದೆ ಅಂತ ಇವ್ರು ಬಾಲ ಬೀಸ್ತಾರೆ. ಕಂಪ್ನಿ ವಾತಾವರಣನೂ ಹಾಳಾಗುತ್ತೆ, ಕೆಲಸಗಳು ಕೆಡ್ತವೆ. ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಸರ್. ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನ ನಿಮ್ಮವರೆಗೂ ತರಬಾರ್ದು. ಆದರೆ ಇರ್ಲಿ ಬಿಡಿ, ಅವ್ರನ್ನ ಕರೆಸಿ ಮಾತಾಡ್ತೀನಿ ನಾನು. ಬೇಡ ಸರ್, ಆ ರಗಳೇನೇ ಬೇಡ. ಸುಮ್ಮನೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅನುಕೂಲ ಅನ್ಸುತ್ತೆ. ಆಯ್ತು ಬಿಡಿ, ನಿಮ್ಗಿಲ್ಲ ಅಂದ್ರೆ ಭಗವಂತ ಮೆಸ್ತಾನ? ಆ ಇನ್ಸ್ಪೆಕ್ಟರ್ ಹೆಸರು ಯಾವ ಸ್ಟೇಷನ್ನು ಅದನ್ನ ಮೊದಲು ಹೇಳಿ. ಸಿದ್ಧಾರ್ಥ ಅಂತ ಇನ್ಸ್ಪೆಕ್ಟರ್ ಹೆಸರು, ಶ್ರೀರಂಗಪುರಂ ಸ್ಟೇಷನ್ ಅವರು. ಇಷ್ಟು ಹೇಳಿದ್ರಲ್ಲ ಬಿಡಿ, ಅವನಿನ್ನ ಅಲ್ಲಿರೋದಿಲ್ಲ. ಥ್ಯಾಂಕ್ಸ್ ಕೃಷ್ಣ ಪ್ರಸಾದ್ ಅವರೇ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ರಾಜೀವ್? ನಾವಿರೋದೇ ಜನಸೇವೆ ಮಾಡೋದಕ್ಕೆ. ಇದು ತಗೊಳ್ಳಿ, 10 ಇದೆ. ಇದ್ಯಾಕೆ? ಅವಾಗೆ ಕೊಟ್ಟಲ್ಲ ಪಾರ್ಟಿ ಫಂಡು ಅಂತ. ಅದು ಬೇರೆ, ಇದು ಬೇರೆ. ಇದು ನಮ್ಮ ವಿಶ್ವಾಸಕ್ಕೆ. ತಗೊಳ್ಳಿ. ತಗೊಳ್ಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತೀರಪ್ಪ. ಬಹಳ ಧಾರಾಳ ನೀವು. ವ್ಯವಹಾರ ಅಂದ್ರೆ ವ್ಯವಹಾರ,
ಹೀಗಿರ್ಬೇಕು ನೋಡಿ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು, ಒಳ ಮಿಂಚು ಮಿಂಚು ಸುಳಿ ಮಿಂಚು ಇದು